ಭೀಮ್ ಜೈ 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 ಭೀಮ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈಡೇರಿಸೋಣ. ಅಂಬೇಡ್ಕರ್ ಅವರ ಸಂವಿಧಾನಬದ್ಧ ಹಕ್ಕುಗಳು ನಮ್ಮದಾಗಲಿ. ಕರ್ನಾಟಕ ಜನಶಕ್ತಿಯ ಹೋರಾಟಕ್ಕೆ ಜಯವಾಗಲಿ. ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ. ಮಹಿಳಾ ಮುನ್ನಡೆಯ ಹೋರಾಟಕ್ಕೆ ಜಯವಾಗಲಿ. ಮಂಡ್ಯ ನ್ಯೂ ಟೌನ್ ಕಾಲೋನಿ ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ. ಕಾಲೋನಿ ನಿವಾಸಿಗಳ ಈ ಒಂದು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಪ್ರಾಸ್ತಾವಿಕನ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ನೆಚ್ಚಿನ ದಿನೇಶ್ ಗುಳಿಗೂಡ ಸಾಹೇಬ್ರು ಅವರಿಗೂ ಸಹ ನಾನು ಕೋರ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅತ್ಯಂತ ಕ್ರಿಯಾಶೀಲ ಶಾಸಕರು ಆದಂತಹ ಸನ್ಮಿತ್ರರಾದಂತಹ ರವಿಕುಮಾರ್ ಗೌಡ ಅವರೇ, ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಆತ್ಮೀಯರು, ಮಂಡ್ಯ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಆದಂಥ ವೆಂಕಟರಮಣೇಗೌಡ್ರೆ ಆಲಿಯಾಸ್ ಸ್ಟಾರ್ ಚಂದ್ರಣ್ಣವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ರುದ್ರಪ್ಪಣ್ಣವರೇ, ನಗರಸಭಾ ಸದಸ್ಯರುಗಳಾದಂಥ ನಾರಾಯಣರವರೇ, ಗೀತಾರವರೇ, ಶಿವಪ್ರಕಾಶ್ ಅವರೇ, ರವಿ ಅವರೇ, ಶ್ರೀಧರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಮಿಳು ಕಾಲೋನಿಯ ಮುಖಂಡರುಗಳ ಮಾಧ್ಯಮದ ಸ್ನೇಹಿತರೆ, ಕಳೆದ 8 ತಿಂಗಳ ಹಿಂದೆ ಒಬ್ಬ ಯುವ ಉತ್ಸಾಹಿ ಶಾಸಕನನ್ನು ನೀವು ಆಯ್ಕೆ ಮಾಡಿದ ನಂತರ ಮಂಡ್ಯ ನಗರದ, ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಯ ಚಿತ್ರಣ ಬದಲಾಗ್ತಾ ಇದೆ. ಪ್ರತಿದಿನ ಮಂಡ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿವಿಧ ಸಚಿವರುಗಳನ್ನ ಭೇಟಿ ಮಾಡಿ ಭರಪೂರ ಅನುದಾನವನ್ನ, ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಬಂದಿದ್ರೆ ಅದು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ. ಸುಮಾರು ಕಳೆದ 8 ತಿಂಗಳಲ್ಲಿ 1,500 ಕೋಟಿಗೂ ಹೆಚ್ಚು ಅನುದಾನವನ್ನ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾರೆ ನಮ್ಮೆಲ್ಲರ ಶಾಸಕರು. ಅದೇ ರೀತಿ 5,000 ಮನೆಗಳನ್ನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಜಮೀರ್ ಸಾಹೇಬ್ರಿಗೆ ಮನವಿಯನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ. ಜಮೀರ್ ಅಹಮದ್ ಸಾಹೇಬರು 5,000 ಮನೆಗಳನ್ನ ಮಂಡ್ಯಗೆ ಮಂಜೂರು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಶಾಸಕರಾದ್ಮೇಲೆ ಮಂಡ್ಯಗೆ ಸಕ್ಕರೆ ಕಾರ್ಖಾನೆ ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯನೂ ಕೂಡ ಮಂಜೂರು ಮಾಡಿಸಿದ್ದಾರೆ. ಜೂನ್ನಲ್ಲಿ ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತದೆ. ಮಂಡ್ಯದಲ್ಲಿ ಇರ್ತಕ್ಕಂಥ 35 ವಾರ್ಡ್ಗಳಿಗೂ ಕೂಡ ಡಾಂಬರೀಕರಣ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಈ ಮುಖ್ಯಮಂತ್ರಿಗಳು ಇವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲಾ ರಸ್ತೆಗಳಿಗೂ ಡಾಂಬರೀಕರಣ ಮಾಡಿಕೊಡ್ತೀವಿ ಅನ್ನುವಂತ ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಇಂತಹ ಕ್ರಿಯಾಶೀಲ ಶಾಸಕರಿಗೆ ನಿಮ್ಮ ಆಶೀರ್ವಾದ ಇರಬೇಕು. ಆ ಮುಖಾಂತರ ನಮ್ಮ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರು, ಈ ಲೋಕಸಭಾ ಸದಸ್ಯರಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ವೆಂಕಟರಮಣೇಗೌಡರು ಮತ್ತೆ ಸ್ಟಾರ್ ಚಂದ್ರವರವರಿಗೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮಂಡ್ಯ ಪ್ರಗತಿಗೆ ಮಾನ್ಯ ಶಾಸಕರು ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಬಹಳ ಸಂಕ್ಷಿಪ್ತವಾಗಿ ಕಡಿಮೆ ಟೈಮಲ್ಲೂ ಸಹ ಹೇಳಿದ್ದಾರೆ. ಈಗ
ಕರ್ನಾಟಕ ಜನಶಕ್ತಿ ಸಂಘಟನೆ ಪದಾಧಿಕಾರಿಗಳಾದ ಸಿದ್ದರಾಜು ಅವರು ಸಹ ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಗಣಿಗ ರವಿಕುಮಾರ್ ಸರ್ ಅವರೇ ಹಾಗೂ ಎಂಪಿ ಅಭ್ಯರ್ಥಿಯ ಮುಂದಿನ ಎಂಪಿ ಅಭ್ಯರ್ಥಿಯಾಗಿರುವಂಥ ನಮ್ಮ ಸ್ಟಾರ್ ಚಂದ್ರರವರೇ ಮತ್ತು ದಿನೇಶ್ ಬೋಳಿಗೌಡ ಸರ್ ಅವರೇ, ರವಿ ಅವರೇ ಮತ್ತು ನಾರಾಯಣರವರೇ, ಗೀತಾ ಅವರೇ, ಪೂರ್ಣಿಮಾ ಅವರೇ, ನಾಗೇಶ್ ಅವರೇ ಮತ್ತು ಪ್ರಕಾಶ್ ಅವರೇ, ನಾಗರಾಜರವರೇ ಮತ್ತು ಸಮಸ್ತ ಸ್ಲಂ ಬೋರ್ಡು ಸ್ಟಾಫ್ ಆದ ಎಲ್ಲರಿಗೂ ಸಹ ನಾನು ನ್ಯೂ ತಮಿಳ್ ಕಾಲೋನಿಯ ಜನತೆಯ ಪರವಾಗಿ ಜೋರಾದ ಚಪ್ಪಳೆಯೊಂದಿಗೆ ಅವ್ರನ್ನ ಸ್ವಾಗತ ಕೋರೋಣ. ಎಲ್ಲ ಆತ್ಮೀಯ ಹೋರಾಟದ ಒಡನಾಡಿಗಳಂತಲೇ ನಾನು ಈ ನ್ಯೂ ತಮಿಳ್ ಕಾಲೋನಿ ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನುವಂಥದ್ದಾದ್ರೆ ಈ ಶ್ರಮಿಕ ಜನರು ಮಂಡ್ಯ ನಗರದಲ್ಲಿ ಬಣ್ಣ ಬೆಳೀತಾ, ಸುಣ್ಣ ಹೊಡೀತಾ, ಸ್ವಚ್ಛ ಮಾಡ್ತಾ, ಹಲವಾರು ನೋಟ ಹೊಡುತ್ತಾ, ವಿವಿಧ ಕೆಲಸಗಳನ್ನ ಮಾಡ್ತಾ ನೆಮ್ಮದಿಯಾಗಿ ಬಂದವರು ಅವ್ರ ಮನೆಯಲ್ಲಿ ಮಲಗಬೇಕಾದ್ರೆ ಒಂದು ಹಕ್ಕುಪತ್ರ ಬೇಕು, ಒಂದು ಒಳ್ಳೆಯ ಮನೆ ಬೇಕು ಅಲ್ವಾ? ಬೇಕು. ಇದು ಕಳೆದ ಸ್ವತಂತ್ರ ಪೂರ್ವದಿಂದಲೂ ಕೂಡ ಹಲವಾರು ಸರ್ಕಾರಗಳು ಬಂದರೂ ಕೂಡ ಹೋರಾಟ ನಡೀತಿದ್ರು ಕೂಡ ಅದು 78 ವರ್ಷಗಳ ಸುವರ್ಣ ಮಹೋತ್ಸವದ ನಂತರ ನಮಗೆ ಇವತ್ತು ಹಕ್ಕುಪತ್ರ ಸಿಗ್ತಾ ಇರುವಂತದ್ದಕ್ಕೆ ನಿಜವಾಗ್ಲೂ ನಮ್ಮ ಹೋರಾಟಕ್ಕೆ ಒಂದು ಗೆಲುವಾಗಿರುವಂತದ್ದು. ಅದ್ರ ಜೊತೆಗೇನೆ ನಮ್ಮ ಯುವ ನೂತನ ಜನಪ್ರಿಯ ಶಾಸಕರು ಬಂದು ಹಕ್ಕುಪತ್ರ ಕೊಡಬೇಕಂತ 78 ವರ್ಷಗಳಿಂದ ಕಾಯ್ತಾ ಇರ್ತೇವೆ ನಾವು ಈ ಸಮಾಜ. ಅವರಿಂದ ಇವತ್ತು ನಮ್ಗೆ ಹಕ್ಕುಪತ್ರಗಳು ಸಿಗ್ತಾ ಇದೆ. ಆದ್ರೆ ಇಷ್ಟು ವರ್ಷಗಳು ನಮ್ಮನ್ನ ಮತ ಬ್ಯಾಂಕ್ಗಳಾಗಿ ಬಳಸಿಕೊಂಡಂತ ಪಕ್ಷಗಳಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ಒಳ್ಳೆಯ ರಾಜಕಾರಣಿಗಳಿದ್ದಾರೆ. ಆ ಒಳ್ಳೆಯ ರಾಜಕಾರಣಿಯಾಗಿ ಇವರು ಹೊಮ್ಮಬೇಕು ಅಂತ ನಮ್ಮೆಲ್ಲರ ಆಶಯ. ಈ ಹೋರಾಟದಲ್ಲಿ ಒಂದು ಇನ್ನೂ ಕೂಡ ಕೆಲವು ಮುಖಂಡರು ನಮ್ಮ ಕಮಲಾರವರು ಕೂಡ ನಿಮ್ಮ ಜನರ ಮಧ್ಯೆನೆ ಕುಂತಿದ್ದಾರೆ. ನಿಜವಾಗ್ಲೂ ಅವರು ಆ ಹೋರಾಟದಲ್ಲಿ ನ್ಯೂ ತಮಿಳ್ ಕಾಲೋನಿ ಹೋರಾಟದಲ್ಲಿ ಗರ್ಭಿಣಿ ಅಲ್ಲಿ ಜಾಗವನ್ನ ಕಬಳಿಸಕ್ ಬಂದಂತವ್ರ ವಿರುದ್ಧ ಹೋರಾಟ ಮಾಡಿದಾಗ ಕಮಲಾ ಅವ್ರಿಗೆ ಎಣದಾಡಿ ಗರ್ಭಿಣಿಯಲ್ಲಿ ಲಾಠಿ ಆಟನೂ ಕೂಡ ಬೀಳ್ತು. ಹಾಗೇನೆ ನಾನು ಕೂಡ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನನಗೆ ಪೊಲೀಸವರಿಂದಲೂ ಕೂಡ ತಲೆಗೆ ರಿವಾಲ್ವರ್ ಹಿಡಿದ್ರು ಈ ಏರಿಯಾ ಹೋರಾಟಕ್ಕೆ. ಮತ್ತೆ ಕೃಷ್ಣ ಪ್ರಕಾಶ್ ಮತ್ತೆ ಅಂಬು ಮತ್ತೆ ಅವರೆಲ್ಲರನ್ನೂ ಕೂಡ ರಿಸರ್ವ್ಗೆ ತಗೊಂಡೋಗಿ ಒಳಗಡೆ ಹಾಕಿ ತುಂಬಿದ್ರು. ಆದ್ರೆ ಇಡೀ ಏರಿಯಾ ಜನ ಆ ವ್ಯಾನ್ನ ಚಕ್ರದ ಕೆಳಗಡೆ ಮನಿಕೊಂಡು ನಮ್ಮ ನಾಯಕರನ್ನ ಬಿಡಬೇಕು, ಇಲ್ಲಾಂದ್ರೆ ನಾವು ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಬಹಳ ಗಟ್ಟಿಯಾಗಿ ಹೋರಾಟ ಮಾಡಿದ್ದಕ್ಕೆ ಆಮೇಲೆ ನಮ್ಮನ್ನು ಕೆಳಗಡೆ ಬಿಟ್ಟರು. ಈ ಜನ ಅವತ್ತಿನ ದಿನ ಲಾಠಿ ಏಟು ಕೂಡ ತಿಂದ್ರು. ಮತ್ತೆ ಹಲವಾರು ದಿನಗಳ ಕಾಲ ನಿರಂತರವಾದಂತಹ ಹೋರಾಟಗಳನ್ನ ಮಾಡ್ತಾ ಬೆಂಗಳೂರು ವಿಧಾನಸೌಧ, ಸ್ಲಂ ಬೋರ್ಡು, ಕೊಳಗೇರಿ ಬೇರೂರು ಮಂಡಳಿ ಎಲ್ಲ ಕಡೆನೂ ಕೂಡ ಜನ ಸುತ್ತಿದ್ರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತ ಬಹಿಷ್ಕಾರ ಮಾಡ್ತೀವಿ, ಮತ ಹಾಕಲ್ಲ ಅಂತ ದಿಟ್ಟವಾದ ಒಂದು ಸ್ವಾಭಿಮಾನದ ಒಂದು ಹೋರಾಟನ ಮಾಡಲಿಕ್ಕಾಗಿ ಇಲ್ಲಿ ಆಗಿರುವಂತ ಅಕ್ರಮ ಖಾತೆಗಳನ್ನ ರದ್ದು ಮಾಡಿ ಅವರಿಗೆ ನ್ಯಾಯಬದ್ಧವಾದ ಹಕ್ಕುಗಳನ್ನ ಸಿಗೋದ್ರಲ್ಲಿ ನಮ್ಮ ಮಂಡ್ಯ ನಗರ ಕಮಿಷನರ್ ಆದಂತ ಮಂಜುನಾಥ್ ಅವರು ಕೂಡ ಒಬ್ಬರು ಪ್ರಮುಖರು. ಅವರು ಕೂಡ ಕಾರಣ. ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಅವರು ಇರಬೇಕಾಗಿತ್ತು. ಮತ್ತೆ ಇವತ್ತಿನ ದಿನ ಹಕ್ಕುಪತ್ರಗಳು ಅಂದ ಕೊಟ್ರೆ ಸಾಲದು ಸರ್, ನಾನು ನಿಮ್ಗೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಗೆ ಒಂದು ಒತ್ತಾಯ ಪತ್ರನೂ ಕೂಡ ನಮ್ಮ ನ್ಯೂ ತಮಿಳ್ ಕಾಲೋನಿ ಮುಖಂಡರುಗಳು ಬಂದು ಶಾಸಕರಿಗೆ ಕೊಡ್ತಾರೆ. ಅದಷ್ಟು ಭರವಸೆಗಳು ಕೂಡ ಇಲ್ಲಿ ಹೋಗ್ತಾರೆ. ಆ ಭರವಸೆಗಳನ್ನ ನೀವು ಮುಂದಿನ ಸತತ 4 ವರ್ಷದ ಒಳಗಡೆ ನೀವು 4 ವರ್ಷ ಅಂದ್ರೆ ಎಲ್ಲ ಸ್ಲಂಗಳ ಒಳಗಡೆ ನೀವು ಎಲ್ಲ ವಿಚಾರಗಳನ್ನು ಕೂಡ ಒಂದು ಸಭೆ ಕರೆದು ಕೂಲಂಕುಷವಾಗಿ ಬಗೆಹರಿಸಬೇಕು. ಆದ್ರೆ ನ್ಯೂ ತಮಿಳ್ ಕಾಲೋನಿ ಬಹಳ ಹಿಂದುಳಿದಿರುವಂತ ಒಂದು ಏರಿಯಾ. ಈ ಏರಿಯಾ ಜನಕ್ಕೆ ಇನ್ನು 6 ತಿಂಗಳಲ್ಲಿ ಅಷ್ಟು ಸಮಸ್ಯೆಗಳು ನಿವಾರಣೆ ಆಗಬೇಕು. ಮತ್ತು ಮನೆ ಇಲ್ಲದವರಿಗೆ ಹೊಸದಾಗಿ ಮನೆಗಳನ್ನ ಕಟ್ಕೊಡ್ಬೇಕು. ಮತ್ತೆ ಒಂದೇ ಕುಟುಂಬದಲ್ಲಿ 2-3 ಸಂಸಾರಗಳಿವೆ, ಅವರಿಗೆ 5 ಎಕರೆ ಜಾಗವನ್ನ ಬೇರೆ ಕಡೆ ನೀವು ಮೀಸಲಿಟ್ಟು ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಿಂಗಲ್ ನಿವೇಶನವನ್ನ
ನೀಡಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯಗಳು ಕೂಡ ಇದೆ. ಹಾಗಾಗಿ ಶಾಸಕರು ನಮಗೆ ಮಾಡಿಕೊಡ್ತಾರಂತ ನಮಗೆ ಸಂಪೂರ್ಣವಾದಂತ ಭರವಸೆ ಇದೆ. ಅವ್ರ ಮೇಲೆ ಭರವಸೆ ಇಡೋಣ, ನಮ್ಮ ಹೋರಾಟವನ್ನು ಮುಂದುವರ್ಸೋಣ, ನಾವು ಭರವಸೆ ನೋಡೋಣ. ನಮ್ಮ ಕೆಲಸಗಳಾಗ ತನಕ ಎಲ್ಲರೂ ಕೂಡ ನಾವು ಸಾಯೋ ತನಕ ಹೋರಾಟಗಾರರೇ ಆಗಿ ಉಳ್ಕೊಳ್ಳೋಣ. ಆದ್ರೆ ಬೇರೆ ಸ್ಲಮ್ಗಳಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ನಾವೆಲ್ಲರೂ ಸಹ ಜೊತೆಗೂಡಿ ಹೋರಾಟ ಮಾಡಿ ನಾವೆಲ್ಲರಿಗೂ ಸಮಾನವಾಗಿ ಒಂದು ಸ್ವಾಭಿಮಾನದ ಹಕ್ಕನ್ನ ಗಳಿಸ್ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರಿಗೆ ಮತ್ತು ವೇದಿಕೆ ಮುಂಭಾಗ ಇರುವಂತವ್ರಿಗೆ ಎಲ್ಲರಿಗೂ ಮತ್ತೊಮ್ಮೆ ಜೈಬಂದ್ ವಂದನೆಗಳನ್ನ ನಡೆಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸಿದ್ದರಾಜ್ ಅವರೇ. ಹೋರಾಟದ ಮಾರ್ಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ತಮ್ಮೆಲ್ಲರ ನೆಚ್ಚಿನ ಶಾಸಕರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನ ಆಡಬೇಕು ಅಂತ ಹೇಳ್ಕೊಟ್ಟು ಇವತ್ತಿನ ಇವತ್ತಿನ ನ್ಯೂ ತಮಿಳ್ ಕಾಲೋನಿಯ ನಿವಾಸಿಗಳಿಗೆ ಶಾಶ್ವತವಾಗಿ ಅವರಿರೋ ಜಾಗವನ್ನ ಅವ್ರ ಹೆಸರಿಗೆ ಬರೆದುಕೊಡುವಂತ ಒಂದು ಪುಣ್ಯ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಈ ಭಾಗದ ನಗರಸಭಾ ಸದಸ್ಯರಾದಂತ ನಾರಾಯಣ ಅವರೇ, ಅವರ ಸೌಭಾಗ್ಯ ಅವ್ರ ಕಾಲದಲ್ಲಿ ಹಕ್ಕುಪತ್ರ ಕೊಡ್ತಾ ಇರೋದು. ನಮ್ಮ ಜನಪ್ರಿಯ MLCಗಳಾದಂತ ದಿನೇಶ್ ಕೋಳಿಗೌಡ್ರೆ, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ಮುಂದಿನ ಲೋಕಸಭೆಯ ಕಾಂಗ್ರೆಸ್ನ ಅಭ್ಯರ್ಥಿಗಳಾದಂತ ಚಂದ್ರು ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ರುದ್ರಪ್ಪನವರೇ, ಈ ಭಾಗದ ಇನ್ನೊಬ್ರು ಜನಪ್ರಿಯ ಕೌನ್ಸಿಲರ್ ಆದಂತ ರವಿಯಣ್ಣ ಅವರೇ, 26ನೇ ವಾರ್ಡ್ನ ಜನಪ್ರಿಯ ಕೌನ್ಸಿಲರ್ ಆದಂತ ಶ್ರೀಧರ್ ಅವರೇ, ನಮ್ಮ 8ನೇ ವಾರ್ಡ್ನ 9ನೇ ವಾರ್ಡ್ನ ನಗರಸಭಾ ಸದಸ್ಯರಾದಂತ ಶಿವಪ್ರಕಾಶ್ ಅವರೇ, ಆಯ್ತಿರ್ಲಿ, ನಮ್ಮ ಪೊಲೀಸ್ ಕಾಲೋನಿಯ ನಗರಸಭಾ ಸದಸ್ಯರಾದಂತ ಗೀತಾ ಅವರೇ, ಹೋರಾಟಗಾರರಾದಂತ ಪೂರ್ಣಿಮಾ ಅವರೇ, ನನಗೆ ಮಲಗಕ್ಕೂ ನಿದ್ದೆ ಮಾಡಕ್ಕೂ ಬಿಡದೆ ಕಾಟ ಕೊಡುವಂತ ಸಿದ್ದರಾಜು ಅವರೇ, ನಿಮ್ಗೆ ಹಕ್ಕುಪತ್ರ ಕೊಡ್ಬೇಕಾದ್ರೆ ಈ ಬಡವರು ಇರಾಕ ಹೇಳ್ತಾ ಇದೀನಿ, ಹಕ್ಕುಪತ್ರ ಕೊಡ್ಬೇಕಾದ್ರೆ ನೀವು ಕೊಡ್ಲೇಬೇಕು ಅಂತ ಹೇಳಿ ನಾಗೇಶ್ ಅವರು, ಸಿದ್ದರಾಜು ಅವರು ದಿನನಿತ್ಯ ಒಂದೊಂದು ಮೆಸೇಜ್. ಈಗ ಲೇಟ್ ಆಯ್ತು ನಾಯಕರು, ಎಷ್ಟು ಗಂಟೆ ಬರ್ತೀರಾ ಅಂತ ಒಂದು ಮೆಸೇಜ್, ಎಲ್ಲಿ ಕೂತಿದ್ದೀರಾ ಅಂತ ಒಂದು ಮೆಸೇಜ್. ದಿನನಿತ್ಯ ಅಲ್ಲ, ಈ ತರ ಇರಬೇಕು. ಒಂದು ಪಕ್ಷದ ಶಾಸಕ ಕೆಲಸ ಮಾಡಬೇಕಾದ್ರೆ ಈ ರೀತಿ ಹೋರಾಟಗಾರರಿದ್ದಾಗ ನಮ್ಮ ಜವಾಬ್ದಾರಿಗಳು ಏನು ಅಂತ ಈ ಸಮಾಜಕ್ಕೆ ಗೊತ್ತಾಗುತ್ತೆ. ಸಿದ್ದರಾಜು ಅವರೇ ಮತ್ತೆ ನನ್ನ ಆತ್ಮೀಯ ಮಿತ್ರರು, ಹೋರಾಟಗಾರರು, ಪತ್ರಕರ್ತರಾದಂತ ನಾಗೇಶ್ ಅವರೇ, ಇವತ್ತು ನೀವ್ಯಾರು ಕೂಡ ಮರೆಯಕ್ಕಾಗದಿರೋಂಥ ದಿನ. ಎಷ್ಟೋ ದಿನ ನಿದ್ದೆಗೆಟ್ಟಿದಿರಿ, ಯಾರೋ ಬಂದು ಈ ಜಾಗ ನಮ್ದು ಅಂತ ಇರ್ತಾರೆ, ಎಷ್ಟೋ ಕಿರುಕುಳಗಳು, ಯಾರು ಬಂದು ನಮ್ ಜಾಗ ಕಿತ್ಕೊಳ್ತಾರೋ ಅನ್ನೋ ಭಯ, ಆತಂಕ, ಪೊಲೀಸ್ನವರು ಹೋರಾಟ, ಇವ್ರು ಹೇಳ್ದಂಗೆ ಪೊಲೀಸ್ ಜೀಪಲ್ಲಿ ಎತ್ತಾಕೊಂಡು ಹೋಗಿದ್ದು, ಪೊಲೀಸ್ ಜೀಪ್ಗಳ ಮಲಗಳ್ಕೊಳ್ಳೋದು, ಇನ್ಮೇಲೆ ಯಾವುದು ಇಲ್ಲ. ನಿಮ್ಮನೆ ನಿಮ್ದು, ನಿಮ್ಮನೆ ನಿಮ್ದು, ನಿಮ್ಮನೆ ನಿಮ್ದು. ಇವತ್ತಿಂದ ಈ ಹಕ್ಕುಪತ್ರ ನಿಮಗಿದೊಂದು ಪುಣ್ಯದ ಪತ್ರ. ನೀವೆಲ್ಲ ಅವತ್ತಿಂದ ಏನು ಹೋರಾಟ ಮಾಡ್ತಾ ಇದ್ರಿ, ನಾನು 7 ತಿಂಗಳ ಹಿಂದೆ ಇಲ್ಲಿಗೆ MLA ಎಲೆಕ್ಷನ್ಗೆ ಬಂದೆ. ನೀವೆಲ್ಲ ನಮಗೆ ವೋಟ್ ಹಾಕ್ತೀವಿ, ನಮಗೆ 75 ವರ್ಷದಿಂದ ನಮ್ಮ ಮನೆ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿ ಹೇಳಿದನ್ನ ನನಗೆ ಮನಸ್ಸಿಗೆ ಮುಟ್ಟು ಸಿದ್ದರಾಜ್ ಅವರು, ನಾಗೇಶ್ ಅವರು ಅವಾಗ ನೆನಪಿಸ್ತಾ ಇದ್ರು. ಬಂದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ 10 ಮೀಟಿಂಗ್ ಮಾಡಿದ್ವಿ. ನಿಮಗೆ ಹಕ್ಕುಪತ್ರ ಕೊಡೋಕೆ ಮೂಲ ಕಾರಣ ಹರೀಶ್. ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಆ ಅಧಿಕಾರಿಗಳು ಇಲ್ಲಿ ಏನು ಜಟಿಲ, ಇನ್ನೂ 10 ವರ್ಷ ಆದ್ರೂ ನಿಮಗೆ ಹಕ್ಕುಪತ್ರ ಕೊಡಕ್ಕಾಗದೇ ಇರುವಂತ ಸಮಸ್ಯೆ ಇತ್ತು. ಅದನ್ನ ಸುಲಭೀಕರಣ ಮಾಡಿ ನಮ್ಮ ಮಂತ್ರಿ ಜಮೀರ್ ಅಹಮದ್ ಅವ್ರಿಗೆ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳಿಗೆ, ಸರ್ ಇವ್ರುಗಳಿಗೆ ಹಕ್ಕುಪತ್ರ ಕೊಡ್ಲೇಬೇಕು, ಇವರು 75 ವರ್ಷದಿಂದ ಇದ್ರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವು ಬಡವ್ರ ಪರ ಅಂತ ಭಾಷಣ ಮಾಡೋದಲ್ಲ. ಸ್ವತಂತ್ರ ಬಂದಾಗಿಂದನೂ ಹಕ್ಕುಪತ್ರ ಕೊಟ್ಟಿಲ್ಲ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಇವ್ರಿಗೆ ಹಕ್ಕುಪತ್ರ ಕೊಡಬೇಕು, ಇವ್ರಿಗೆ ಶಾಶ್ವತವಾದ ಸೂರನ್ನ ಕಲ್ಪಿಸಬೇಕು ಅಂದಾಗ ಏನು ಮಾತಾಡ್ಲಿಲ್ಲ. 1 ತಿಂಗಳಿಂದನೇ ನಿಮ್ಗೆ ಹಕ್ಕುಪತ್ರ ರೆಡಿ ಆಯ್ತು. ರೆಡಿ ಆದ್ಮೇಲೆ 7 ತಿಂಗಳು ಒಳಗಡೆ ಕೊಡಬೇಕು, 75 ವರ್ಷದ ವನವಾಸ 7 ತಿಂಗಳಲ್ಲೇ ಮುಗಿಬೇಕು ಅಂತ ನಮ್ಮ ಸರ್ಕಾರ ಡಿಸೈಡ್ ಮಾಡಿ ಇವತ್ತು ನಿಮಗೆ ಹಕ್ಕುಪತ್ರ ನಿನ್ನೆ ಮುಖ್ಯಮಂತ್ರಿಗಳ ಕೈಯಲ್ಲೇ 3 ಜನಕ್ಕೆ ಸಾಂಕೇತಿಕವಾಗಿ ಕೊಡಿಸಿದ್ವಿ. ಆದ್ರೆ ನಿಮ್ಮ ಏರಿಯಾದಲ್ಲೇ ನಿಮ್ಮನ್ನೆಲ್ಲ ನೋಡಿ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿ ಇದಕ್ಕೆ ಕಾರಣಕರ್ತರು, ಹೋರಾಟ ಮಾಡಿದವರು, ಪವಿತ್ರ ಅವರು ಬಂದರು, ಕರೀದವರು, ಹೋರಾಟಗಾರರು ಎಲ್ಲರೂ ಸೇರಿಸಿ
ನಮ್ಮ ಲೋಕಸಭೆಯ ಮುಂದಿನ ಅಭ್ಯರ್ಥಿ ಅವ್ರನ್ನೂ ಕರ್ಕೊಂಡ್ ಬಂದು, ನಮ್ಮ MLC ಅವ್ರನ್ನೂ ಕರ್ಕೊಂಡ್ ಬಂದು, ನಗರಸಭಾ ಸದಸ್ಯರನ್ನೆಲ್ಲ ಕರ್ಕೊಂಡ್ ಬಂದು ನಿಮ್ಮ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ರೂಪಿಸ್ಕೊಂಡಿದ್ರೆ, ಇನ್ಮೇಲೆ ಯಾವ ಪೊಲೀಸು ಬರಲ್ಲ, ಯಾರು ನಂದು ಅಂತ ಬರಲ್ಲ, ಯಾರು ನಿಮ್ದಲ್ಲ, ಇದು ಇವತ್ತಿಂದ ನಿಮ್ ಜಾಗ. ಇದರ ಜೊತೆಗೆ ಮಂಡ್ಯದ ಎಲ್ಲ ನಿಮ್ಮ ಮನೆ ನಿಮ್ಮ ಹಕ್ಕು, ನಿಮ್ಮ ಮನೆ ನಿಮ್ದೇ. ಇದಲ್ಲದೆ ಮಂಡ್ಯದಲ್ಲಿ ಇನ್ನ ಹಲವಾರು ಸ್ಲಮ್ಗಳಿಗೆ ಹಕ್ಕುಪತ್ರ ಇಲ್ಲ. ಇವತ್ತು ಇಲ್ಲಿ ಮುಗೀತು ನನ್ನ ಕೆಲಸ. ಈಗ ನೆಕ್ಸ್ಟ್ ಸ್ಲಮ್ ಹೋಗೋದು, 1 ತಿಂಗಳಲ್ಲಿ ಇನ್ನೊಂದು ಸ್ಲಮ್ಗೆ ಹಕ್ಕುಪತ್ರ ಕೊಡಿಸೋದು. ಏನ್ ಸಮಸ್ಯೆ ಇದೆ ಅದನ್ನ ಕಂಟಿನ್ಯೂಸ್ ಮೀಟಿಂಗ್ ಮಾಡೋದು, ಏನ್ ಪ್ರಾಬ್ಲಮ್ ಇದೆ ಅದನ್ನ ಬಗೆಹರಿಸಿ ಅವ್ರಿಗೂ ಹಕ್ಕುಪತ್ರ ಕೊಡಿಸೋದು. ನನ್ನ 4 ವರ್ಷದ ಅವಧಿಯಲ್ಲಿ ನಾನು ರಾಜಕೀಯ ಮಾಡಬೇಕು, ಅಧಿಕಾರ ಮಾಡಬೇಕು ಅಂತೇಳಿ ಗಿಮಿಕ್ಗಾಗಿ ರಾಜಕಾರಣ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ನಿಮಗೆಲ್ಲ ಹಕ್ಕುಪತ್ರ ಕೊಡಿಸಲೇಬೇಕು ಅಂತ ಹೋರಾಟ ಮಾಡಿ ಕೆಲಸ ಮಾಡಿ ನಿಮಗೆ ಹಕ್ಕುಪತ್ರ ಕೊಡಿಸ್ತಾ ಇದ್ದೀವಿ. ಕೆಲವರು ಏನಾಗುತ್ತೆ 4 ವರ್ಷ ಸುಮ್ಮನಿರ್ತಾರೆ, ಲಾಸ್ಟ್ 3 ತಿಂಗಳು ಇರ್ಬೇಕಾದ್ರೆ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಎದೊಳ್ತಾರೆ. ಕೊಡಕ್ಕಾಗಲ್ಲ, ಯಾವುದೋ ಒಂದು ಗುರ್ತಿನ ಚೀಟಿ ಅಂತ ಕೊಡ್ತಾರೆ, ಅದು ಸುಮ್ಮನೆ ಸುಳ್ಳು. ಇದು ನೀವು ವಾಸ ಪತ್ರ ಇದನ್ನ ಇಟ್ಕೊಳ್ಳಿ, ನಾನು ಇನ್ನೊಂದ್ಸರಿ ಗೆದ್ದ ಮೇಲೆ ನಿಮ್ಗೆ ಹಕ್ಕುಪತ್ರ ಕೊಡ್ತೀನಿ. ನನ್ನ ಎಲೆಕ್ಷನ್ ಇರೋದಿನ್ನ 4.25 ವರ್ಷದ ಆದ್ಮೇಲೆ. ಅಷ್ಟರಲ್ಲಿ ನೀವು ಮರ್ತೋದ್ರೆ ನನಗೆ ಗೊತ್ತಿಲ್ಲ, ನೆನ್ಪಿಟ್ಕೊಂಡ್ರೆ ನನ್ನ ಅದೃಷ್ಟ ಏನಣ್ಣ. ಆದ್ರೆ ನನಗೊಂದು ಮಲ್ಕೊಳ್ಬೇಕಾದ್ರೆ ಆತ್ಮತೃಪ್ತಿ ಇದೆ, ಬಡ ಜನರಿಗೆ ಹಕ್ಕುಪತ್ರ ಕೊಡಿಸಿದೀನಿ. ನಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನಿ ಇರಲ್ವಾ ಅನ್ನೋದೆಲ್ಲ ಮುಖ್ಯ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋದು ಮಾತ್ರ ನಮ್ಮ ಅಕೌಂಟಲ್ಲಿ ಕಳ್ಸಾಗ, ಹೌದಲ್ವಾ? ಈಗ ನಿಮಗೆಲ್ಲ ಅದ್ರ ಜೊತೆಗೆ 5,000 ಮನೆಗಳನ್ನ ಕಟ್ಟಿ ಬಡವರಿಗೆ ಹಂಚಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. 29ನೇ ವಾರ್ಡಲ್ಲಿ 6 ಎಕರೆ ಜಾಗ ಹುಡುಕಿದ್ದೀನಿ. ಅದಲ್ಲದೆ 15 ಎಕರೆನ ಹೊಸದಾಗಿ ಕೊಂಡುಕೊಂಡು 10 ಫ್ಲೋರ್ ಕಟ್ಟಬೇಕು, ಲಿಫ್ಟ್ ಹಾಕ್ಬೇಕು. ಮೊದಲೆಲ್ಲ ಇಲ್ಲಿ G+1, 1, 2 ಮಾಡ್ತಾರೆ, ಅದರಲ್ಲಿ ಒಬ್ರು ಹೋಗ್ತಾರೆ, ಹೋಗಲ್ಲ, ಜಾಗ ಸಾಲಲ್ಲ ಅಂತೇಳಿ 10 ಫ್ಲೋರ್ ಕಟ್ಟಬೇಕು, ಅದಕ್ಕೆ ಲಿಫ್ಟ್ ಹಾಕ್ಬೇಕು. ಯಾರಿಗೆ ಆಟೋ ಡ್ರೈವರ್ ಇಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೈಂಟ್ ಬಡಿಯೋರಿಂದ ಹಿಡಿದು, ಸ್ಲಮ್ ಅಲ್ಲರಿಂದ ಯಾರಿಗೆ ಮನೆ ಇಲ್ಲ ಅವ್ರಿಗೆಲ್ಲ 5,000 ಮನೆಯನ್ನ ನನ್ನ ಮುಂದಿನ 4 ವರ್ಷದ ಅವಧಿಯಲ್ಲಿ ನಿಮ್ಗೆಲ್ಲರಿಗೂ ಮಂಡ್ಯದ ಯಾರು ನನಗೆ ಮನೆ ಇಲ್ಲ, ಬಾಡಿಗೆ ಮನೇಲಿ ಇದೀವಿ, ನಮಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಓನರ್ ಕಾಟ ಇದೆ, ನಮ್ಗೆ ಆಗಲ್ಲ ಅನ್ನೋದನ್ನ ತಪ್ಪಿಸ್ಬೇಕು ಅಂತೇಳಿ ನೀಲಾಲಕ್ಷ್ಮಿಯನ್ನ ನಮ್ಮ ಸಹೋದರ ದಿನೇಶ್ ಗೌಡ್ರು ನಾವಿಬ್ರು ಸೇರಿ ಮಾಡ್ತಾ ಇದೀವಿ. ಅದಕ್ಕೆ ನೀವು ನನಗೊಂದು ಕಾಣಿಕೆ ಕೊಡಬೇಕು, ನಮ್ಮ ಚಂದ್ರನನ್ನು ಗೆಲ್ಸ್ಕೊಡ್ಬೇಕು. ಇವ್ರು MP ಆದ್ರೆ ಕೇಂದ್ರದ ಫಂಡು ತರ್ಬೋದು, ನಾನು ಕೇಂದ್ರ ಫಂಡು ತಂದು ಇವರು ನಾವು ಜಾಯಿಂಟ್ ಆಗಿ ಕೆಲಸ ಮಾಡಿದಾಗ ಇನ್ನೂ ಸ್ಪೀಡ್ ಆಗಿ ಮನೆಗಳನ್ನ ಕಟ್ಬೋದು, ನಿಮಗೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಅದಕ್ಕೆ ನನ್ನ ಕೈ ಬಲಪಡಿಸ್ಬೇಕು ನೀವು, ನಾನೇ ಅಂತ ಹೇಳಿ. 5,000 ಮನೆ ಕಟ್ಟೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಎಲ್ರಿಗೂ ಸುಸರ್ಜಿತ ಯಾವುದೋ ಒಂಥರ ಸಣ್ಣ ಸಣ್ಣ ನಂದಿಗೂಡು ಕಟ್ಟಂಗಲ್ಲ. ಒಂದು ಫ್ಯಾಮಿಲಿ ವಾಸ ಮಾಡೋ ಇಲ್ಲಿ ಇರೋದು 165 ಮನೆ ಆದ್ರೂ ಜನ ಇರೋದು 1,000 ಮನೆ, ಅದನ್ನು ಕಟ್ಟೋದು. ನೆಕ್ಸ್ಟ್ ಕಾಳಪ್ಪ ಸ್ಲಮ್ಗೆ ಹಕ್ಕುಪತ್ರ ಕೊಡಿಸೋದು. ಈಗ ನೆಕ್ಸ್ಟ್ ಸಿದ್ದರಾಜಣ್ಣನ ಮನೆ ಐತೆ, ಅಲ್ಲಿ ಸಿದ್ದರಾಜಣ್ಣನ ಮನೆಯಿಂದನೂ ಹಕ್ಕುಪತ್ರ ಕೊಡಿಸ್ಬೇಕು ನಾವು ಇವಾಗ. ಹೌದು ಹೌದಲ್ವಾ? ಅದ್ಯಾವ ಕಾಲೇಜ್ ಸ್ಕೂಲ್ ಅವ್ರು ಬರ್ಲಿ ಅಲ್ಲೇ ಹೋಗಿ ಅಡಿಗೆ ಮಾಡಲ್ಲ ಸಿದ್ದರಾಜಣ್ಣ, ನಾನು ಬರ್ತೀನಿ. ನಿನ್ಗೆ ಹಕ್ಕುಪತ್ರ ಕೊಡಿಸೋದು ನೆಕ್ಸ್ಟ್ ಇನ್ನೊಂದು ತಿಂಗಳ ಎಲೆಕ್ಷನ್ ಬಂದ್ಬಿಡ್ತು ಅನ್ಕೋ. ಎಲೆಕ್ಷನ್ ಆದ 1 ತಿಂಗಳಲ್ಲಿ ಸಿದ್ದರಾಜಣ್ಣನ ಮನೆ, ನಮ್ ನಾಗರಾಜ್ ಮನೆ, ಕಾಳಪ್ಪ ಸ್ಲಮ್ಗೆ ಹಕ್ಕುಪತ್ರ ಕೊಡಿಸೋ ಗುರಿ. ನೆಕ್ಸ್ಟ್ ಇನ್ನ 1 ತಿಂಗಳ ಎಲೆಕ್ಷನ್ ಬಂದ್ರೆ ನೆಕ್ಸ್ಟ್ ಬೇಗ ಬಂದ್ರೆ. ಹೀಗೆ ನಮ್ಮ ಗುರಿಯನ್ನ ಪ್ಲಾನ್ ಆಗಿ ಹಾಕೊಂಡು ಸುಮ್ಮನೆ ಎಲ್ಲದಕ್ಕೂ ಕೈ ಹಾಕಕ್ ಹೋದ್ರೆ ಕೆಲಸ ಆಗಲ್ಲ, ಎಲ್ಲದಕ್ಕೂ ಕೈ ಹಾಕಕ್ ಹೋದ್ರಾಗಲ್ಲ ಅಂತ ಈಗ ನ್ಯೂ ತಮಿಳ್ ಕಾಲೋನಿ ಕೆಲಸ ಮುಗಿತೆ. ನೆಕ್ಸ್ಟ್ ಕಾಳಪ್ಪ ಸ್ಲಮ್ಗೆ ಹೋಗೋದು, ಅಲ್ಲಿ ಹಕ್ಕುಪತ್ರ ಕೊಡೋದು. ಆಮೇಲೆ ನಾಗೇಶಣ್ಣ 4-5 ವಿಚಾರ ನಮ್ಗೆ ಹೇಳೋರೆ, ಅವ್ರದ್ದು ಸಾಲ್ವ್ ಮಾಡಿಸೋದು. ಪೂರ್ಣಿಮಕ್ಕ ಇರೋ ಜಾಗದಲ್ಲಿ ರೈಲ್ವೆ ಇಲಾಖೆಗಳದ್ದು ಪ್ರಾಬ್ಲಮ್ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ದೇವ್ರ ದಯದಿಂದ UPA ಫ್ರೀ ಬಂದ್ರೆ ರೈಲ್ವೆ ಮಂತ್ರಿ ನಮ್ಮವ್ರು ಬರ್ತಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಏನಾಗುತ್ತೆ ನೋಡೋಣ. ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಕೇಂದ್ರ ಸರ್ಕಾರದ ಕೈಯಲ್ಲಿರೋದ್ರಿಂದ ನಮಗೆ ಬಹಳ. ಅಕ್ಕ ನೀನ್ ನನ್ನ ಓಟ್ ಕೇಳಕ್ ಬಂದಿದೆ, ನನಗೆ 10 ಕ್ವಶನ್ ಕೇಳಿದೆ, ಈಗ 10 ಉತ್ತರ ನೀವೇ ಸಿಕ್ಕಿದೇನಕ್ಕ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತಿಂದ ನಿಮ್ಮ ಮನೆಯಲ್ಲಿ ನೀವೇ ಬದುಕಬಹುದು. ಇದು ನಿಮ್ಮ ಮನೆ, ನೀವೆಲ್ಲ ನಾಳೆನೆ ಬೋರ್ಡ್ ಹಾಕಬೇಕು ನಿಮ್ಮ ಮನೆ ಹೆಸರನ್ನ ಮುಂದೆಗಡೆ. ಇಷ್ಟು ಸಂತೋಷದ ಗಳಿಗೆ ಇದು. ನಿಮ್ಮ ಮನೆ ಮುಂದೆ ನಿಮ್ಮ ಬೋರ್ಡ್ಗಳನ್ನ ಹಾಕೊಳ್ಳಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣರಾದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಬಡವರಿಗೆ ಸೂರನ್ನ ಕಲ್ಪಿಸಲು ನಮ್ಮ ಜೊತೆ ಕೈ ಜೋಡಿಸಿದಂತ
ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿ ನಮ್ಮ ನಯಾಜ್ ಇದಾರೆ, ನಮ್ಮ ದೀಪು, ನಮ್ಮ ಅಜಯ್ ಎಲ್ಲ ಇಲ್ಲಿ ಹೋರಾಟ ಮಾಡೋರು, ಅವರು ಇದೆಲ್ಲ ಇರ್ಬೇಕು ಹೋರಾಟ ಮಾಡ್ತಿದ್ರು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆ ಬರೀ ಹಕ್ಕುಪತ್ರ ಅಲ್ಲ, ಯಾರ್ಯಾರಿಗೆ ಮನೆ ಇಲ್ಲ ಮನೆಯನ್ನು ಕೂಡ ಸರ್ಕಾರದ ವತಿಯಿಂದ ಕಟ್ಟಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನೀವ್ಯಾರು ಹೆದರ್ಬೇಕಾಗಿಲ್ಲ, ನಿಮಗೆಲ್ಲ ಮನೆಯನ್ನು ಕೂಡ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 2 ನಿಮಿಷ ನಮ್ಮ ಚಂದ್ರಣ್ಣವರು ಮಾತಾಡ್ತಾರೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಗಣಿಗಾರ MLA ಅವರಾದ ಗಣಿಗಾರ ರವಿ ಅವರೇ ಮತ್ತು MLC ಅವರಾದ ದಿನೇಶ್ ಗೌಡ್ರೆ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂದಾದ ಎಲ್ಲ ತಾಯಂದಿರೇ, ಅಕ್ಕಂದಿರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಾನು ನೀವೇನಾದ ಚುನಾವಣೆಯಲ್ಲಿ ಜಯಶೀಲರಾಗಿ ಮಾಡಿದ್ದಲ್ಲಿ ನಮ್ಮ ಗಣಿಗಾರ ರವಿ ಸಾಹೇಬ್ರು ಹೇಳ್ದಂಗೆ ಕೈ ಬಲಪಡಿಸಲು ನಾನು ಸಹಾಯ ಮಾಡ್ತೇನೆ ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಹಾಯ ಮಾಡಿ ತಮ್ಮಲ್ಲಿ ಕೇಳ್ತೀನಿ. ಧನ್ಯವಾದಗಳು ಶಾಸಕರು ಮತ್ತೆ ಧನ್ಯವಾದಗಳು ವೆಂಕಟರಾಮೇಗೌಡ ಅವರೇ. ಈಗ ನಾಗೇಶ್ ಅವರು 2 ನಿಮಿಷ. ಎಲ್ಲ ತಮಿಳು ಕಾಲೋನಿಯ ಬಂಧುಗಳೇ, ಈ ಒಂದು ಹಕ್ಕುಪತ್ರ ವಿತರಣೆಗಾಗಿ ಬಂದಿರುವಂತಹ ಶಾಸಕರಾದ ಗಣಿಗ ರವಿಕುಮಾರ್ ಅವರೇ, ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಸ್ಟಾರ್ ಚಂದ್ರೂರವರೇ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡರು ಅವರೇ, ಹಾಗೆ ಎಲ್ಲ ನಗರಸಭಾ ಸದಸ್ಯರೇ, ಈಗಾಗಲೇ ಸಿದ್ದರಾಜು ಅವರು ನಮ್ಮ ಸಂಘಟನೆಯ ಹೋರಾಟ ಏನು ಕರ್ನಾಟಕ ಜನಶಕ್ತಿ ಕಳೆದ 25 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ಹೋರಾಟವನ್ನ, ಆ ಹೋರಾಟದ ಫಲಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿಯಾಗಿದ್ದೀರಿ ಇವತ್ತು. ಯಾಕೆ ಅಂತ ಅಂದ್ರೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ ನಂತರ ನಿಮಗೆ ಹಕ್ಕುಪತ್ರ ಸಿಕ್ತಿರುವಂತದ್ದು ಈ ದೇಶದಲ್ಲಿ ನಿಜಕ್ಕೂ ಕೂಡ ದುರಂತದ ವಿಷಯ. ಯಾಕಂತ ಅಂದ್ರೆ ನೀವೆಲ್ಲರೂ ಕೂಡ ಮತದಾನ ಮಾಡಿ ಆರಿಸಿ ಹೋದಂತಹ ಜನಪ್ರತಿನಿಧಿಗಳು ಇದುವರೆಗೂ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ರು. ಆದ್ರೆ ಮಂಡ್ಯದ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಅವರು ಕಳೆದ 8 ತಿಂಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಏನು ಅಭಿವೃದ್ಧಿ ಕಾರ್ಯಗಳಿದೆ ಅದನ್ನ ಸ್ವಲ್ಪ ವೇಗವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹಲವು ಭರವಸೆಗಳನ್ನ ನಮ್ಮ ಶ್ರಮಿಕ ನಿವಾಸಿಗಳಿಗೆ ನೀಡಿದ್ದಾರೆ. ಮುಂದಿನ ಅವರ ಅವಧಿಯಲ್ಲಿ ಇವೆಲ್ಲ ಇವರು ಇವತ್ತು ಏನು ಹೇಳಿದ್ದಾರೆ ಅದು ಎಲ್ಲವನ್ನು ಆಗುವ ಹಾಗೆ ನಮ್ಮ ಹೋರಾಟದ ಮುಖಾಂತರ ನಾವೆಲ್ಲರೂ ಸೇರಿ ಒಂದು ಮಾಡೋಣ. ಮುಂದಿನ ಮತ್ತೆ ಈಗಾಗಲೇ ಹೇಳಿದ್ರು 8-10 ಫ್ಲೋರ್ ಕಟ್ಬಿಡುವ ಅಂತ. ಇಲ್ಲೆಲ್ಲ ವಯಸ್ಸಾದವ್ರು ಎಷ್ಟು ಜನ ಇದ್ದೀರಿ? 8-10 ಫ್ಲೋರ್ ಹತ್ತಕ್ಕಾಗುತ್ತಾ? ಲಿಫ್ಟ್ ಅಂತಾರೆ, ಲಿಫ್ಟ್ ಅವಾಗವಾಗ ಕೆಟ್ಟೋದ್ರೆ ನಮ್ಮ ಜನಗಳಿಗೆ ಬಂದು ರೆಡಿ ಮಾಡಿಕೊಡಲ್ಲ. ಹಾಗಾಗಿ ನಮಗೆ ಇಂಡಿವಿಜುವಲ್ ಆಗಿ G+1 G+2 ಇಷ್ಟಾದ್ರೆ ಸಾಕು. ಅದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಕಟ್ಕೊಡ್ಬೇಕು. ಈಗಾಗಲೇ ಇಲ್ಲಿರುವಂತಹ ನಿವಾಸಿಗಳಲ್ಲಿ ಒಂದು ಕುಟುಂಬ ಇದ್ದಿದ್ದು 3-4 ಕುಟುಂಬಗಳಾಗಿದ್ದಾವೆ. ಅವ್ರಿಗೆಲ್ಲರಿಗೂ ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಬೇರೆ ಕಡೆ ಒಂದು ಜಾಗವನ್ನು ಕೂಡ ಅವರು ತೆಗೆದುಕೊಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು 4 ವರ್ಷದಲ್ಲಿ ಆಗ್ಬೇಕು. ಶಾಸಕರೇ, ನೀವು ಹೇಳಿದ್ದಾಗೆ ನಡ್ಕೋತೀರಿ ಅನ್ನೋ ಒಂದು ನಮ್ಮ ಜನರ ಆಶಯವು ಕೂಡ ಆಗಿದೆ. ಹಾಗೇನೆ ನೀವು ನಮ್ಮ ಜನಗಳಿಗೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವರು ಬೇರೆಯವ್ರ ರೀತಿ ನಡ್ಕೊಳ್ಳೋದಿಲ್ಲ. ಯಾವ ಶಾಸಕರು ಏನ್ ಮಾಡಿದ್ರು ಆ ಋಣವನ್ನ ಅವರು ಯಾವ ರೀತಿ ಮತವಾಗಿ ತೀರಿಸ್ತಾರೆ. ನೀವೆಲ್ಲೋ ಬೇರೆ ಬೇರೆ ಅಭಿವೃದ್ಧಿ ಹೊಂದಿರುವಂತಹ ಬಡಾವಣೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳಿದ್ರೆ ಮೊದಲು ಅದಕ್ಕೆ ಆದ್ಯತೆ ಕೊಟ್ಬಿಡ್ತೀರಿ. ಆದ್ರೆ ನಮ್ಮ ಶ್ರಮಿಕ ನಿವಾಸಿಗಳಿಗೆ ಆ ತರ ಆದ್ಯತೆಗಳನ್ನ ಕೊಡೋದಿಲ್ಲ. ಇವರ ಮೇಲೆ ಮೊದಲು ಆದ್ಯತೆಯನ್ನ ಕೊಟ್ರೆ ಅವ್ರು ಯಾವತ್ತೂ ನಿಮ್ಗೆ ಮೋಸ ಮಾಡಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಒಂದು ಹೋರಾಟದಲ್ಲಿ ನಿರಂತರವಾಗಿ ನಾವೆಲ್ಲ ಜೊತೆಯಾಗಿರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.